ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ. ಎಲ್ಲರಂತೆ ಬದುಕಿದರು, ಎಲ್ಲರಿಗಿಂತ ವಿಶೇಷವಾಗಿ ಬದುಕುವುದು ಹೊಸ ವರ್ಷದ ಸಂಕಲ್ಪ ಆಗಬೇಕು ಎಂದು ಬ್ರಹ್ಮಕುಮಾರಿ ಶಿವಲೀಲಾ ಹೇಳಿದರು. ಅವರು ಗುರುವಾರ ಪಟ್ಟಣದ ಶಾರದಾ ಗಲ್ಲಿಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಶಾಖೆಯಲ್ಲಿ ನೂತನ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ವ್ಯಕ್ತಿಗತ ಬದುಕಿನಲ್ಲಿ ಹೊಸತನ್ನು ಯೋಚಿಸಿಕೊಂಡು ಮುನ್ನಡೆಯಲು ಸಿದ್ಧವಾಗಬೇಕು. ಎಲ್ಲರೂ ಲಾಭದ ಲೆಕ್ಕಾಚಾರದಲ್ಲಿ ಖುಷಿಯನ್ನು ಕಳೆದುಕೊಳ್ಳುತ್ತಿದ್ದು, ಶರೀರ ಮನಸ್ಸನ್ನು ಶಕ್ತಿಶಾಲಿಯಾಗಲು ಸಮಯ ಕೊಡುವುದನ್ನು ಮರೆತಿದ್ದೇವೆ. ಬದುಕಿನಲ್ಲಿ ಪುಣ್ಯದ ಸಂಚಯ ಮಾಡಿಕೊಂಡು ಭಗವಂತನಿಗೆ ಅರ್ಪಿಸಿಕೊಳ್ಳಬೇಕು, ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಬೇಕು ಎಂದರು. ಬ್ರಹ್ಮಕುಮಾರಿ ವಾಣಿಶ್ರೀ ಮಾತನಾಡಿ, ನಮ್ಮೊಳಗೆ ಪರಿವರ್ತನೆ ಆದರೆ ಮಾತ್ರ ಸಮಾಜದಲ್ಲಿ ಸುಧಾರಣೆ ತರಲು ಸಾಧ್ಯ ಎಂದರು. ಈ ವೇಳೆ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಾಯ್ ಬಿದ್ರಮನೆ, ಉಪಾಧ್ಯಕ್ಷ ಶ್ರೀಧರ್ ಅಣಲ್ಗಾರ್, ಪತ್ರಕರ್ತ ನಾಗರಾಜ್ ಮದ್ಗುಣಿ, ಕೆಎಸ್ ಭಟ್ ಆನ್ಗೋಡ್ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಖುಷಿಯಲ್ಲಿರ್ಬೇಕಿಲ್ಲ ಅಂತಲ್ಲ, ಮೋಜನಲ್ಲಿ ಇರ್ಬೇಕು. ಭಗವಂತ ನಮಗೆಲ್ಲ ಕೊಟ್ಟಿದ್ದಾರೆ. ಅದು 355 ದಿನಗಳಲ್ಲಿ ನಾವು ಏನೇನು ಮಾಡಿದ್ವಿ, 12 ತಿಂಗಳಲ್ಲಿ ಏನೇನು ಮಾಡಿದ್ವಿ ಅಲ್ವಾ? ಹಾಗಾದ್ರೆ ಅದ್ರ ಪಾಯಿಂಟ್ಸ್ಗಳು ನಮ್ಗೆ ಲೆಕ್ಕಕ್ಕೆ ಇಲ್ಲ. ನಾವು ಎಲ್ಲರಂಗೆ ಬದುಕ್ತಾ ಇದ್ದೀವಿ. ಎಲ್ಲರಂಗೆ ಬದುಕೋ ಜೊತೆಗೆ ನಂದೇ ಒಂದು ವಿಶೇಷತೆ ಇರಬೇಕು, ನಂದೇ ಇಂಪಾರ್ಟೆನ್ಸ್ ಇರಬೇಕು. ಅದು ಹೊಸ ವರ್ಷದಲ್ಲಿ ನಾವು ಕಲಿಯುವಂಥದ್ದು. ಅದಕ್ಕೆ ಹೊಸ ವರ್ಷ ಅಂದ್ರೆ ಏನು? ವರ್ಷ ವರ್ಷ ಹೊಸದನ್ನ ಕಲೀರಿ ಅಂತ, ವರ್ಷ ವರ್ಷ ಹೊಸದನ್ನ ತಿಳಿಯಿರಿ ಅಂತ. ನಾವು ಕಳೆದ ವರ್ಷನೂ ಮಾಡಿದ್ವಿ. ಏನು ಹೊಸ ವರ್ಷವನ್ನು ಕಳೆದ ವರ್ಷನೂ ಮಾಡಿದ್ವಿ, ಈ ವರ್ಷನೂ ಮಾಡ್ತಾ ಇದ್ವಿ. ಈ ಕಣ್ಣು ಮುಚ್ಚಿ ಕಣ್ ತೆಗೆದು ಬಂದ್ಬಿಡ್ತದೆ. ಏನು 12 ತಿಂಗಳು ಕಳೆದು ಹೋಗ್ಬಿಡ್ತದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.